SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹುಟ್ಟಿ ಬೆಳೆದಿರೋದೆಲ್ಲ ಹಾಸನದೇ ಆಗಿರೋದ್ರಿಂದ ಹಾಸನಾಂಬೆ ದರ್ಶನ ಭಾಳಷ್ಟು ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ಎಲ್ಲೆಡೆಯಿಂದ ಬರ್ತಾ ಇದ್ದಾರೆ, ಅಂದರೆ ಬಹಳಷ್ಟು ಲಕ್ಷಾಂತರ ಜನ ಬರ್ತಿದ್ದಾರೆ. ಹಾಗೆ ಅರೇಂಜ್ಮೆಂಟ್ಸ್ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಖುಷಿಯಾಗುತ್ತೆ ಇಷ್ಟು ಜನ ಬರ್ತಾ ಇರೋದು. ಅಥವಾ ಇದ್ರದ್ದು ಪಾಪ್ಯುಲಾರಿಟಿ ಏನಂತಾರೆ, ಎಲ್ಲರಿಗೂ ಇದ್ರದ್ದು ಏನಂತಾರೆ ಪ್ರಭಾವ, ಅಥವಾ ಇದು ಅಂದರೆ ಇಲ್ಲಿ ಬಂದರೆ ಆಗುವಂಥ ಒಂದು ಎಫೆಕ್ಟ್ಸ್ ಏನಂತ ಹೇಳ್ತಾರೆ, ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಹಾಗಾಗಿ ನಂಬಿಕೆ ಹೆಚ್ಚಾಗಿದೆ ಜನಕ್ಕೆ, ಹಾಗಾಗಿ ಬರ್ತಾರೆ. ನನಗೂ ಲಾಸ್ಟ್ ಇಯರ್ ನಂಗೆ ಬರೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ನನಗೆ ಬಂದು ಬಹಳ ಖುಷಿಯಾಗಿದೆ ಸರ್. ನಾರ್ಮಲ್ ಆಗಿ ಎಲ್ಲರೂ ಬರೋ ಥರನೇ ಬರೋಣ ಅಂದ್ಕೊಂಡ್ವಿ. ಬಟ್ ಸಿನ್ಸ್ ಭಾಳಷ್ಟು ಕ್ಯೂ ಇರೋದ್ರಿಂದ ನಾನು ಕೇಳ್ಪಟ್ಟೆ ಅಕ್ಕಪಕ್ಕದವರೆಲ್ಲ ನಿನ್ನೆ 10-11 ಗಂಟೆಯಿಂದನೂ ನಿಂತಿದ್ದಾರಂತೆ ಕ್ಯೂ. ಏನೋ ತಾಯಿ ನಮ್ಮನ್ನ ಒಂಚೂರು ಬೇಗ ಕರೆಸ್ಕೊಂಡ್ರು ಅಷ್ಟೇ. ಆ್ಯಕ್ಚುಲಿ 3-4 ವರ್ಷದಿಂದ ನಾವು ಟ್ರೈ ಮಾಡಿದ್ವಿ. ಬಟ್ ಈ ವರ್ಷ ನಮಗೆ ಭಾಗ್ಯ ಸಿಕ್ಕಿದೆ ನೋಡೋದಕ್ಕೆ. ಭಾಳ ಖುಷಿ ಆಯಿತು. ಭಾಳ ಕಳೆಯಾಗಿ ಕಾಣುತ್ತೆ ದೇವರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಅಂದರೆ ನಾನು ಕಂಡಂಗೆ ಈ ವರ್ಷ ಭಾಳ ವೆಲ್ ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದ್ದಾರೆ. ಯಾರಿಗೂ ಏನೋ ತೊಂದರೆ ಆಗದೇ ಇರೋ ಥರ ಎಲ್ಲರೂ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಸೊ ವೆರಿ ವೆಲ್ ಆರ್ಗನೈಸ್ಡ್. ನಮ್ಮ ಸಾಹೇಬರು ಕೃಷ್ಣ ಬೈರೇಗೌಡರು ಭಾಳ ಉತ್ತಮವಾದ ಒಂದು ಕೆಲಸ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ ಎಲ್ಲರಿಗೂ. ನಾನು ಆ್ಯಕ್ಚುಲಿ ಯೂಶಲಿ ನಾನು ಪರ್ಸ್ನಲ್ ಆಗಿ ಹೆಣ್ಣು ದೇವ್ರನ್ನ ಭಾಳ ನಾನು ಪೂಜೆ ಮಾಡೋದು, ಚಾಮುಂಡಿದೇ ಆಗಲಿ, ಆಮೇಲೆ ಅನ್ನಪೂರ್ಣೇಶ್ವರಿ ಆಗಲಿ. ಸೊ ಹಾಗಾಗಿ ನನಗೆ ಹಾಸನಾಂಬ ಒಂದು ದೇವಿ ಶಕ್ತಿ ನನಗೆ. ಸೊ ಇವತ್ತು ಬರಲೇಬೇಕು ಅಂತ ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರಿಂದ ಹೊರಟು ಮಳೆ ಇದ್ರೂ ಹೇಗೋ ಆರಾಮಾಗಿ ಬಂದ್ವಿ. ಒಳ್ಳೆ ದರ್ಶನ ಆಯಿತು ನಮಗೆ. ಭಾಳ ಖುಷಿ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.